40 ವಯಸ್ಸು ದಾಟಿದ ನಂತರ ಸ್ಕಿನ್ ಒಣಗ್ತಾ ಇದೆ, ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಸುಕ್ಕುಗಳು ಬರ್ತಾ ಇದೆ, ಸ್ಕಿನ್ನಲ್ಲಿ ಕಪ್ಪು ಕಲೆಗಳು ಕಾಣ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಅದು ನಿಮ್ಮ ವಯಸ್ಸಿನ ತಪ್ಪಲ್ಲ, ನೀವು ಚರ್ಮದ ಆರೈಕೆ ಮಾಡದೇ ಇರುವಂಥ ತಪ್ಪು. 40ರಲ್ಲಿ ನಿಮ್ಮ ಚರ್ಮದ ಆರೈಕೆ ನೀವು ಕರೆಕ್ಟಾಗಿ ಮಾಡದಿದ್ರೆ 50ರಲ್ಲಿ ಅದು ನಿಮ್ಮನ್ನು ಕ್ಷಮಿಸಲ್ಲ. ನನ್ನ ಹೆಸರು ಡಾಕ್ಟರ್ ಪ್ರೀತಿ ನಾಗರಾಜ್. ನಾನು 17 ವರ್ಷದಿಂದ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 40 ವರ್ಷ ಆದ ನಂತರ ನಮ್ಮ ಚರ್ಮದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ. ನಮ್ಮ ಚರ್ಮ ತೆಳ್ಳಗಾಗ್ತಾ ಹೋಗುತ್ತೆ. ನಮ್ಮ ಚರ್ಮದ ಕೆಳಗೆ ಇರೋ ಕೊಲಾಜನ್ ಕಂಟೆಂಟು ಕಡಿಮೆ ಆಗುತ್ತೆ. ನಮ್ಮ ಚರ್ಮದಲ್ಲಿ ಮಾಯಿಶ್ಚರ್ ಹಿಡಿಯೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾರಣಗಳಿಂದ ನಮ್ಮ ಚರ್ಮ ಬೇಗ ಬೇಗ ಒಣಗಕ್ಕೆ ಶುರುವಾಗಿ ಸುಕ್ಕುಗಳು ಕಾಣೋದು, ಸ್ಯಾಗಿಂಗ್ ಬರೋದು, ಇದೆಲ್ಲ ಬದಲಾವಣೆಗಳು ನಮಗೆ ಕಂಡು ಬರುತ್ತೆ. 40 ವರ್ಷ ದಾಟಿದ ನಂತರ ಚರ್ಮದ ಆರೈಕೆ ಮಾಡೋಕ್ಕೆ ನಾನು 3 ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ. ಮೊದಲನೇ ಸ್ಟೆಪ್ ಮಾಯಿಶ್ಚರೈಸರ್. ಇದು ತುಂಬ ಸಿಂಪಲ್ ಅನ್ಸಿದ್ರೂ ಇದು ತುಂಬಾನೇ ಮುಖ್ಯವಾದ ಒಂದು ಸ್ಟೆಪ್. ಮಾಯಿಶ್ಚರೈಸರ್ ಹಚ್ಚಿದಾಗ ನಮ್ಮ ಸ್ಕಿನ್ ಹೈಡ್ರೇಷನ್ ಮೇಂಟೈನ್ ಆಗಿ ರಿಂಕಲ್ಸ್ ಅಂದರೆ ಸುಕ್ಕುಗಳು ಬರೋದು ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ಅಂತ, ನಿಮ್ಮ ಬಜೆಟ್ಗೆ ಸೂಟ್ ಆಗೋ ಅಂತ ಮಾಯಿಶ್ಚರೈಸರ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಹೈಲುರೋನಿಕ್ ಆಸಿಡ್ ಆ್ಯಂಡ್ ಸೆರಮೈಡ್ಸ್ ಈ ಕಂಟೆಂಟ್ಸ್ ಇರುವಂಥ ಮಾಯಿಶ್ಚರೈಸರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಕೆಲವು ಮಾಯಿಶ್ಚರೈಸರ್ಸ್ ಉದಾಹರಣೆಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ಲಿಂಕ್ನ ನೋಡಬಹುದು. ಎರಡನೇ ಸ್ಟೆಪ್ ಸನ್ಸ್ಕ್ರೀನ್. ಇದು ನಮ್ಮ ಆ್ಯಂಟಿ ಏಜಿಂಗ್ ಸೀಕ್ರೆಟ್ ವೆಪನ್ ಅಂತಾನೆ ಹೇಳ್ಬೋದು. ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾನೇ ಮುಖ್ಯವಾದ ಒಂದು ಸ್ಟೆಪ್. ಚರ್ಮದಲ್ಲಿ ಕಪ್ಪು ಕಲೆಗಳು ಬರೋದು, ಸುಕ್ಕಾಗೋದು, ಇದಕ್ಕೆಲ್ಲ ಸೂರ್ಯನ UV ಕಿರಣಗಳು ಕಾರಣ. ಸನ್ಸ್ಕ್ರೀನ್ ಉಪಯೋಗಿಸಬೇಕಾದ್ರೆ ಕೆಲವು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. SPF 30 to 50 ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಸನ್ಸ್ಕ್ರೀನ್ ಎಷ್ಟು ಹಚ್ಚಬೇಕು? ನಾನು ಸುಮಾರು ಜನ ನೋಡಿದ್ದೀನಿ, ಸ್ವಲ್ಪ ಸನ್ಸ್ಕ್ರೀನ್ ತೊಗೊಂಡು ಇಲ್ಲಿ ಅಲ್ಲಿ ಹಚ್ಕೊಂಡು ಆಚೆ ಹೋಗ್ತಾರೆ. ಅಷ್ಟು ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ. ಸನ್ಸ್ಕ್ರೀನ್ ಹಚ್ಚಬೇಕಾದ್ರೆ ನಮ್ಮ 2 ಬೆರಳಲ್ಲಿ ಸನ್ಸ್ಕ್ರೀನ್ ಟ್ಯೂಬಿಂದ ಸ್ಕ್ವೀಸ್ ಮಾಡಿದಾಗ ಎಷ್ಟು ಸನ್ಸ್ಕ್ರೀನ್ ಬರುತ್ತೋ ಅಷ್ಟು ಸನ್ಸ್ಕ್ರೀನ್ ಬೇಕು ನಮ್ಮ ಮುಖಾನು ಕತ್ತು ಕವರ್ ಮಾಡೋಕ್ಕೆ. ಅಷ್ಟು ಸನ್ಸ್ಕ್ರೀನ್ ಹಚ್ಚಿದ್ರೇ ನಮಗೆ ಐಡಿಯಲ್ ಪ್ರೊಟೆಕ್ಷನ್ ಸಿಗೋದು. ಇನ್ನೊಂದು ಅಂಶ ಏನಂದರೆ, ಮನೆ ಒಳಗಿದ್ರೂ ನಾವು ಸನ್ಸ್ಕ್ರೀನ್ ಹಚ್ಚೋದು ಉತ್ತಮ. ಅಫ್ಕೋರ್ಸ್ ಆಚೆ ಇದ್ದರೆ, ಅಂದರೆ ಎಲ್ಲರೂ ಟೂರ್ ಹೋಗಿದ್ದೀವಿ, ವೆಕೇಷನ್ ಹೋಗಿದ್ದೀವಿ, ತುಂಬ ಹೊತ್ತು ಬಿಸಿಲಲ್ಲಿದ್ದೀವಿ, ಆ ಥರ ಸಿಚುವೇಶನ್ ಇದ್ದರೆ 3-4 ಗಂಟೆಗೆ ಒಂದ್ಸಲ ಸನ್ಸ್ಕ್ರೀನನ್ನು ರಿಪೀಟ್ ಮಾಡಬೇಕು. ಕೆಲವು ಸನ್ಸ್ಕ್ರೀನ್ ಉದಾಹರಣೆಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ನೋಡಬಹುದು. 40ರಲ್ಲಿ ಸ್ಕಿನ್ ಕೇರಲ್ಲಿ ನೀವು ಮಾಡಬೇಕಾಗಿರೋ 3ನೇ ಸ್ಟೆಪ್ ರೆಟಿನಾಲ್. ಈ ರೆಟಿನಾಲ್ ಆಂಟಿ ಏಜಿಂಗ್ ಸೂಪರ್ ಸ್ಟಾರ್ ಅಂತಾನೆ ನಾವು ಹೇಳ್ಬೋದು. ರೆಟಿನಾಲ್ ನಮ್ಮ ಸ್ಕಿನ್ನಲ್ಲಿರೋ ಕೊಲಾಜನ್ ಕಂಟೆಂಟ್ನ ಜಾಸ್ತಿ ಮಾಡಿ ನಮ್ಮ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ, ಸುಕ್ಕುಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ರೆಟಿನಾಲ್ ಸೆಲೆಕ್ಟ್ ಮಾಡಬೇಕಾದ್ರೂ ನಾವು ಕೆಲವು ಅಂಶಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ 0.3% ರೆಟಿನಾಲ್ ಇರುವಂಥ ಸಿರಮ್ಗಳನ್ನು ಶುರುನಲ್ಲಿ ಉಪಯೋಗಿಸೋದು ಉತ್ತಮ. 0.3%ನಲ್ಲಿ ಶುರು ಮಾಡಿದ್ರೆ ನಮಗೆ ಸ್ಕಿನ್ ಇರಿಟೇಷನ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸ್ವಲ್ಪ ಕ್ರಮೇಣವಾಗಿ ನಮ್ಮ ಸ್ಕಿನ್ ಅಡ್ಜಸ್ಟ್ ಆದ ನಂತರ 0.5 to 0.6% ರೆಟಿನಾಲ್ಗೆ ನಾವು ಅಪ್ಗ್ರೇಡ್ ಮಾಡ್ಕೋಬೋದು. ಎರಡನೇದಾಗಿ ರೆಟಿನಾಲ್ ಹಚ್ಚಬೇಕಾದ್ರೆ ಯಾವಾಗಲೂ ಫಸ್ಟ್ ಮಾಯಿಶ್ಚರೈಸರ್ ಹಚ್ಬಿಟ್ಟು ಅದ್ರ ಮೇಲೆ ರೆಟಿನಾಲ್ ಹಚ್ಚೋದು ಬೆಟರ್. ಹಿಂಗೆ ಮಾಡೋದ್ರಿಂದ ನಮಗೆ ಡ್ರೈನೆಸ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಕೆಲವು ರೆಟಿನಾಲ್ ಬ್ರ್ಯಾಂಡ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ಲಿಂಕ್ನ ನೋಡಬಹುದು. ಸೊ ಈ 3 ಸ್ಟೆಪ್ಸ್ ಅಂದರೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ರೆಟಿನಾಲ್, ಈ 3 ಸ್ಟೆಪ್ಸು ನೀವು 40ರಲ್ಲಿ ರೆಗ್ಯುಲರ್ ಆಗಿ ಮಾಡಿದ್ರೆ 50ರಲ್ಲಿ ನಿಮ್ಮ ಚರ್ಮ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.